ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ನೀವೇನಾದರೂ ಮೊದಲನೇ ಸಲ ಈ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡಿವೈನ್ ಗೈಡೆನ್ಸ್ಗೋಸ್ಕರ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಬೋದು. ಟ್ಯಾರೋ ರೀಡಿಂಗ್ ಅಂತಕ್ಕಂಥದ್ದನ್ನ ನಿಮ್ಮ ಒಂದು ಸಿಚುವೇಶನ್ಗೆ ಅನುಗುಣವಾಗಿ ನೀವು ಖಂಡಿತವಾಗ್ಲೂ ಈ ಚಾನಲಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ನಿಮ್ದು ಏನೇ ಒಂದು ಪ್ರಶ್ನೆ ಏನೇ ಒಂದು ಇದ್ದಿದ್ರು ಖಂಡಿತವಾಗ್ಲೂ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೊಳ್ಳೋದ್ರ ಮುಖಾಂತರ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಖಂಡಿತ ಕ್ಲಿಯರ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಮೇಯ್ನಾಗಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಏನಿದೆ. ಓಕೆ, ನೀವು ಯಾರನ್ನು ತುಂಬ ಹಚ್ಕೊಂಡಿದ್ದೀರಾ, ತುಂಬ ಇಷ್ಟಪಡ್ತಾ ಇದ್ದೀರಾ, ಆ ವ್ಯಕ್ತಿಯ ಒಂದು ಭಾವನೆಗಳಂತಕ್ಕಂಥದ್ದು ಯಾವ ಥರ ಇದೆ. ಇದು ಬಂದುಬಿಟ್ಟು ಮೇಯ್ನಾಗಿ ನಿಮಗೆ ಯಾರ ಮೇಲಾದರೂ ಕ್ರಶ್ ಆಗಿರ್ತಕ್ಕಂಥ ಪರ್ಸನ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ದೂರದಿಂದನೂ ನೀವು ಅವರನ್ನು ಇಷ್ಟಪಡ್ತಿರ್ತೀರ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದೂ ನೀವು ತುಂಬಾ ಇಷ್ಟಪಡ್ತಿದ್ರಿ. ವ್ಯಕ್ತಿ ಅಂದರೆ ನನಗೆ ಪಂಚಪ್ರಾಣ ಅಂತ ಯಾರಾದರೂ ಇದ್ದರೆ, ಓಕೆ, ಸೊ ಆ ಒಂದು ಪರ್ಸನನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಖಂಡಿತವಾಗ್ಲೂ ನೋಡಿ. ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಮೆಸೇಜಸ್ ತಲುಪಬೇಕು ಅದು ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಸೊ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಫಸ್ಟು. ಸೊ ರಿಲ್ಯಾಕ್ಸ್ ಯುವರ್ ಮೈಂಡ್ ಕಂಪ್ಲೀಟ್ಲಿ. ಆ ಕಣ್ಣು ಮುಚ್ಕೊಂಡು ಆ ಒಂದು ಪರ್ಸನ್ ನಿಮ್ಮ ಎದುರುಗಡೆ ನಿಂತಿದ್ದಾರೆ ಅಂತ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. Okay, feel that person's energies. Okay, visualization ಮಾಡೋದ್ರ ಮುಖಾಂತರ feel the person's energies. So dear universe, divine guide ಮಾಡಿ ನಮ್ಮ ವೀಕ್ಷಕರಿಗೆ guide the energies ಯಾವ ಥರ ಇದೆ ನೋಡೋಣ. ಓಕೆ, ಮೊದಲನೇದಾಗಿ ಟ್ವಿನ್ ಫ್ಲೇಮ್ ಎನರ್ಜೀಸ್ ಬರ್ತಾ ಇದೆ. ಬಟ್ ನೋಡೋಣ ಅವರ ಒಂದು ಮನಸ್ಸಿನಲ್ಲಿ ಏನಿದೆ, ಯಾವ ಒಂದು ಸಿಚುವೇಶನ್ ಓಡ್ತಾ ಇದೆ ಅವರ ಒಂದು ಮೈಂಡಲ್ಲಿ ಅಂತಕ್ಕಂಥದ್ದು. ಬಿಕಾಸ್ ಇದು ಬಹಳ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ 2 of Swords ಎನರ್ಜಿ. ಓಕೆ, ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡಿದ್ರೆ ಮೊದಲನೇ ಬಾರಿಗೆ ನೀವು ನೋಡಿದ ತಕ್ಷಣವೇ ಈ ಒಂದು ವ್ಯಕ್ತಿ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಆ್ಯಂಡ್ ಮುಂಚಿನ ಹಾಗೆ ಈ ಒಂದು ರಿಲೇಷನ್ಶಿಪ್ ಇವಾಗಲೂ ಇದೆಯಾ ಅಂತಂದರೆ ಸ್ವಲ್ಪ ಎನರ್ಜೀಸ್ ಡಲ್ ಆಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ದಂಗೆ ಎಷ್ಟೋ ಜನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ನಂಬರ್ಸ್, ನಿಮ್ಮ ಪರ್ಸನ್ಸ್. ಯಾರನ್ನ ನೀವು ಇಷ್ಟಪಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ, ಅವರ ಎನರ್ಜೀಸ್ ಅಂತಕ್ಕಂಥದ್ದು ತುಂಬ ಬ್ಲಾಕೇಜಸ್ಸಿಂದ ತುಂಬಿದೆ. ಅವರ ಎಮೋಷನ್ಸ್ ಅಂತಕ್ಕಂಥದ್ದು ಸರಿ ಇಲ್ಲ, ಅಂದರೆ ಒಂಥರ ತುಂಬ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅವರ ಒಂದು ಎಮೋಷನ್ಸ್. ಆ್ಯಂಡ್ ಈ ವ್ಯಕ್ತಿಗೆ ಹೇಳಬೇಕು ಅಂತಂದರೆ ಜೀವನದಲ್ಲಿ ಬಹಳ ಪ್ರಾಬ್ಲಮ್ಸ್ ಇದೆ, ಬಹಳ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದಿದೆ. ಆ್ಯಂಡ್ ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂತಂದರೆ ಇವರು ಫ್ರೆಂಡ್ಸ್ ಪಾರ್ಟೀಸ್ ಅಂತಕ್ಕಂಥದ್ದು ತುಂಬ ಮಾಡ್ತಾರೆ. ಅಂದರೆ ಫ್ರೆಂಡ್ಸ್ ಏನು ಹೇಳ್ತಾರಲ್ಲ ಆ ಒಂದು ಮಾತನ್ನು ತುಂಬ ಶೀಘ್ರವಾಗಿ ಮನಸ್ಸಿಗೆ ತಗೊಳ್ತಕ್ಕಂಥದ್ದು. ಓಕೆ, ಆ್ಯಂಡ್ ಇವರ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಿಂದನೇ ನಿಮ್ಮ ಒಂದು ರಿಲೇಷನ್ಶಿಪ್ ಸಹ ಒಂದು ರೀತಿ ನೆಗೆಟಿವ್ ಆಗಿ ಹೋಗ್ತಾ ಇದೆ. ಅಂದರೆ ನಿಮ್ಮ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಂತಕ್ಕಂಥದ್ದು ಮೇಯ್ನಾಗಿ ಯಾಕೆ ಆಗ್ತಿದೆ ಅಂದರೆ ಇವರು ಅವರ ಒಂದು ಫ್ರೆಂಡ್ಸ್ ಕನೆಕ್ಷನ್ ಏನಿದೆ, ಅಥವಾ ಇವರ ಫ್ರೆಂಡ್ಸ್ನ ಇವರು ತುಂಬ ಏನು ನಂಬ್ತಾರೆ ಅಲ್ಲ, ಸೊ ಅವ್ರ ಕಡೆಯಿಂದ ಇದು ತುಂಬಾ ಲಿಂಕ್ಡ್ ಆಗಿದೆ ಅಂತ ಇಲ್ಲಿ ಎನರ್ಜೀಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಹೆಂಗಂದರೆ ಎಸ್ ಅಫ್ಕೋರ್ಸ್ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಒಂದು ತುಂಬ ಒಂದು ಒಳ್ಳೆ ಪೊಸಿಷನ್ನಲ್ಲಿ ಒಂದು ಆತ್ಮೀಯವಾಗಿ ಎಲ್ಲ ಪ್ರೀತಿ ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಬಹುಶಃ ನಿಮಗೆ ಅದು ರಿಯಲೈಸ್ ಆಗಿರುತ್ತೆ. ತುಂಬ ಪ್ರೀತಿ, ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಕ್ಕಂಥದ್ದು. ನೀವೇನು ಕೇಳ್ತೀರಾ ಇಮ್ಮಿಡಿಯೇಟಾಗಿ ಅದನ್ನು ತಂದುಕೊಡ್ತಕ್ಕಂಥದ್ದು. ಆ್ಯಂಡ್ ನಿಮ್ಗೆ ಏನೇನು ಆಸೆ ಆಕಾಂಕ್ಷೆಗಳಿದೆ ಎಲ್ಲವನ್ನು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಅವರ ಲೈಫಲ್ಲಿ. ಸೊ ಈ ಥರ ಇದ್ದಂತಹ ಒಂದು ಸಂಬಂಧ ಇದು. ಓಕೆ, ಆ್ಯಂಡ್ ನಿಮ್ಮನ್ನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು, ಎಮೋಷ್ನಲಿ ತುಂಬಾ ಹಚ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಇನ್ಫ್ಯಾಕ್ಟ್ ನೀವು ಬೇಡ ಬೇಡ ಅಂತ ಹೇಳಿದ್ರು ಒತ್ತಾಯ ಮಾಡಿ ಇಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ, ಆ ಒಂದು ಭರವಸೆ ಅಂತಕ್ಕಂಥದ್ದು ಏನಿದೆ
ಅದನ್ನು ಕೊಟ್ಟು ನಿಮ್ಮ ಮನಸ್ಸನ್ನು ಒಲಿಸ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ನಿಮಗೂ ಏನು ಅನ್ನಿಸ್ತು, ಓಕೆ ಬಹುಶಃ ಆ ಡಿವೈನ್ ಎನರ್ಜಿನೇ ನನ್ನ ಲೈಫಲ್ಲಿ ಇವರನ್ನು ತಂದುಕೊಟ್ಟಿದ್ದಾರೆ, ಅಥವಾ ನಾನು ಏನು ಕಷ್ಟಪಡ್ತಾ ಇದ್ದೆ ಅದನ್ನು ನಿವಾರಿಸೋದಕ್ಕೆ ಇವ್ರು ನನ್ನ ಲೈಫಲ್ಲಿ ಬಂದಿದ್ದಾರೆ. ಯಾಕಂದರೆ ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಬಿಕಾಸ್ ಎಮೋಷನ್ಸ್ಗೆ ನೀವೇನಾದರೂ ಹೊಡ್ತಾ ಬಿತ್ತು ಅಂತಂದರೆ ನೀವು ನೋಡಿ ಬೇಕಿದ್ರೆ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಹೊಡ್ತಾ ಬೀಳುತ್ತೆ. ಯಾಕಂತಂದರೆ ಎಮೋಷನ್ಸ್ ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್. ನಾವು ಇವಾಗ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೂ ಫೀಲ್ ಮಾಡಿ, ಆ್ಯಸ್ ಇಫ್ ಅದು ಆಗಿದೆ ಅಂತ ಫೀಲ್ ಮಾಡಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಎಮೋಷನ್ಸ್ ಅಂತಕ್ಕಂಥದ್ದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ನೀವು ಹೆಂಗೆ ಫೀಲ್ ಮಾಡ್ತೀರಾ ಅದೇ ಥರ ಫೀಲಿಂಗ್ ಜಾಸ್ತಿ ಇನ್ನು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ, ರೈಟ್? ಸೊ ನಿಮಗೆ ಆ ಒಂದು ಖುಷಿ, ಆ ಒಂದು ಹ್ಯಾಪಿನೆಸ್ ತಂದುಕೊಟ್ಟಂತಹ ವ್ಯಕ್ತಿ ಇವರು. ನಿಮಗೆ ಹೇಳಬೇಕು ಅಂತಂದರೆ ನೀವೇನೇ ಕೆಲಸ ಮಾಡಿ, ಯಾವುದೇ ಒಂದು ವಿಚಾರ, ಒಂದು ಸ್ಟಾರ್ಟಪ್ ಮಾಡಬೇಕಂದ್ರೂ ಈ ವ್ಯಕ್ತಿ ತುಂಬಾ ಸಪೋರ್ಟ್ ಮಾಡಿ ಪುಷ್ ಮಾಡಿರ್ತಕ್ಕಂಥ ಒಂದು ಅದ್ಭುತ ವ್ಯಕ್ತಿತ್ವ ನಿಮ್ಮ ಲೈಫಲ್ಲಿ ಬಂದಂಥ ಒಂದು ಸನ್ನಿವೇಶ ಅದು. ಅದೇ ಹೋಗ್ತಾ ಹೋಗ್ತಾ ನೋಡಿ ಯಾವ ಥರ ಆಯಿತು, ಅವರು ನಿಮ್ಮ ಒಂದು ಟ್ರ್ಯಾಪ್ನಲ್ಲೇ ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡಿದ್ರು. ಅದೇ ಎಲ್ಲ ಹೊಲ್ಸ್ಕೊಂಡಾದ ನಂತರ ನಿಮ್ಮ ಮನಸ್ಸು ಕೂಡ ನಿಮಗೆ ಆ ಒಂದು ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಬೆಳೆಸಿದ ನಂತರ ಅವ್ರು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಎಷ್ಟೋ ಜನ ಮ್ಯಾರಿಡ್ ಕಪಲ್ಸು ಇದ್ದೀರಾ ಈ ಒಂದು ವಿಡಿಯೋವನ್ನು ನೋಡ್ತಿರೋರು. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಹ ಎಷ್ಟೋ ಜನ ಇದ್ದೀರಾ. ಓಕೆ, ಸೊ ಇದೆಲ್ಲವನ್ನು ನೀವು ಕನೆಕ್ಟ್ ಮಾಡ್ಕೋಬೋದು ನಿಮ್ಮ ಒಂದು ಲೈಫಿಗೆ. ಅವ್ರು ಹೋದ ನಂತರ ನಿಮ್ಮ ಪರಿಸ್ಥಿತಿ ಯಾವ ಥರ ಆಯಿತು, ಆ್ಯಂಡ್ ನಿಮಗೆ ಹೇಗೆ ಬೇರೆ ಎಲ್ಲ ಏರಿಯಾಸ್, ನಿಮ್ಮ ಒಂದು ವೈಯಕ್ತಿಕ, ನಿಮ್ಮ ಕೆಲಸದ ವಿಚಾರ, ಪ್ರೊಫೆಷನ್ ವಿಚಾರದಲ್ಲೂ ಹೇಗೆ ನಿಮಗೆ ಹೊಡ್ತಾ ಬೀಳ್ತಾ ಹೋಯಿತು. ಕೆಲವ್ರು ಹೇಳ್ತೀರಾ, ಮೇಡಮ್ ನನಗೆ ಆಗ್ತಾ ಇಲ್ಲ, ನನಗೆ ಕೌನ್ಸಿಲಿಂಗಲ್ಲಿ ಯೂಶಲಿ ಬಂದಾಗ ಲೈಕ್ ಎಲ್ಲ ಕೆಲಸನೂ ಬಿಟ್ಬಿಟ್ಟಿರ್ತಾರೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಅಂತಕ್ಕಂಥದ್ದಿರಲ್ಲ. ಆದರೆ ಪ್ರೀತಿ ಅನ್ನೋದು ಒಂಥರ ವಿಷಾನೂ ಹೌದು, ಅಟ್ ದ ಸೇಮ್ ಟೈಮ್ ಮದ್ದು ಕೂಡ ಹೌದು. ಓಕೆ, ಸೊ ಅದಕ್ಕೇ ನಾವು ನಮ್ಮ ಹಿರಿಯರು ಸಹ ಅದನ್ನೇ ಹೇಳಿರೋದು, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಸೊ ಈ ಪ್ರೀತಿನೂ ಒಂದು ರೀತಿ ಅಮೃತ ಇದ್ದಂಗೆ, ಅದು ಜಾಸ್ತಿ ಆದಷ್ಟು ವಿಷಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ನ ನಾವಿಲ್ಲಿ ನೋಡ್ಬೋದು. ಬಟ್ ಸದ್ಯದ ಪರಿಸ್ಥಿತಿನಲ್ಲಂತೂ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಮಾತುಕತೆ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಆಗ್ತಿಲ್ಲ. ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಕಾಣಿಸ್ತಾ ಇದೆ. ಅಲ್ಲೇ ಪಾರ್ಟಿ ಮಾಡೋದು, ಹೊರಗಡೆ ಹೋಗೋದು, ಎಂಜಾಯ್ ಮಾಡೋದು. ಸೊ ಈ ಥರ ಒಂದು ಅಡಿಕ್ಷನ್ ಅಂತಾನೆ ಹೇಳ್ಬೋದು ಗೈಸ್. ಸೊ ಆ ಥರ ಒಂದು ಅಡಿಕ್ಷನ್ಗೆ ಒಳಗಾಗಿದ್ದಾರೆ ನಿಮ್ಮ ಒಂದು ಪರ್ಸನ್. ಆದರೆ ಮನಸ್ಸಿನಲ್ಲಿ ಆ ಪ್ರೀತಿ ಅಂತಕ್ಕಂಥದ್ದು ಇನ್ನೂ ಇದೆ. ಸೊ ಮನದಾಳದಲ್ಲಿ ನೋಡಿದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ಇನ್ನು ಹಾಗೆ ಉಳ್ಕೊಂಡಿದೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇವ್ರಿಗೆ ಆಗ್ತಿಲ್ಲ. ಓಕೆ, ಸೊ ಅನ್ಲೈಕ್ಲಿ ಕಾರ್ಡ್ ಬರ್ತಾ ಇದೆ. ಬಹುಶಃ ಈ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸೊ ತುಂಬಾ ಎಫರ್ಟ್ ಅಂತಕ್ಕಂಥದ್ದು ಹಾಕಬೇಕಾಗತ್ತೆ ಈ ಒಂದು ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಗೆ. ಏನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್? ದಯವಿಟ್ಟು ತಿಳಿಸ್ಕೊಡಿ ನಮ್ಮ ಒಂದು ವೀಕ್ಷಕರಿಗೆ. ಒಂದು ಮೆಸೇಜಸ್ ಇದೆ, ತಿಳಿಸ್ಕೊಡಿ. ಆ್ಯಂಡ್ ಕಮ್ಯುನಿಕೇಷನ್, ನಾನು ಹೇಳಿದೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಲ್ರೆಡಿ ಕಟ್ ಆಗಿದೆ. ಅವರೇ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಈ ಒಂದು ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಮನಸ್ಸೇನು ಹೇಳುತ್ತೆ ಅದನ್ನು ಸೂಕ್ಷ್ಮವಾಗಿ ಕೇಳಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ನಿಮ್ಮ ಮನಸ್ಸು ಸೂಚನೆ ಕೊಡ್ತಾ ಇರುತ್ತೆ. ಅದು ಪಾಸಿಟಿವ್ ಆಗಾದರೂ ಆಗಿರ್ಬೋದು, ನೆಗೆಟಿವ್ ಆಗಾದರೂ ಆಗಿರ್ಬೋದು. ಇಲ್ಲ ಏನೋ ಆಗುತ್ತೆ, ಏನೋ ಒಂದು ಕಾದಿದೆ, ಅಥವಾ ಇನ್ನೇನೋ ಒಂದು ಪಾಸಿಟಿವ್ ಆಗಿಯೂ ಸಹ ಅದು ಕೊಡ್ತಾ ಇರುತ್ತೆ. ಅದಕ್ಕೆ ಪೇ ಅಟೆನ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ರಿಂಗ್ ಅಂತ ಬರ್ತಾ ಇದೆ. ಸೊ ಒಂದು ರೀತಿ ಹೇಳಿದ್ರೆ ಒಂದು ಶುಭ ಸುದ್ದಿ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮುಂದೆ ಲೈಫಲ್ಲಿ ವೆಯ್ಟ್ ಮಾಡ್ತಾ ಇದೆ. ಸೊ ಆ ಒಂದು ರೊಮ್ಯಾಂಟಿಕ್, ಆ ಒಂದು ಬಿಸ್ನೆಸ್ ಏನೇ ಇರ್ಬೋದು ನಿಮ್ಮ ಲೈಫಲ್ಲಿ, ಖಂಡಿತ ಅದು ಒಂದು ಗುಡ್ ನ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬಹುಶಃ ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮ್ಗಿನ್ನ ವಯಸ್ಸಾದವ್ರು ಇರ್ಬೋದು. ಸೊ ಹಾಗಾಗಿ ಆ ಒಂದು ಕಾರ್ಡ್ ಎನರ್ಜೀಸ್ ಬಂದಿದೆ, ನಿಮ್ಗಿನ್ನ ಅವರು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು ಅಂತ. ಓಕೆ, ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಹೇಳಬೇಕು ಅಂದರೆ ವೆಯ್ಟಿಂಗ್ ಪೀರಿಯಡನ್ನು ತೋರಿಸುತ್ತೆ.
ಓಕೆ, ಅಂದರೆ ನಿಮಗೆ ನಾನು ಹೇಳಿದೆ ಈ ಒಂದು ಪ್ರೀತಿ ಹಣಕಾಸಿನ ವಿಚಾರ, ಎಸ್ಪೆಷಲಿ ನೀವೇನಾದರೂ ಕಷ್ಟಪಡ್ತಾ ಇದ್ರೆ ಆ ಒಂದು ದಾರಿ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ. ಅಂದರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಬೇಸಿಕಲಿ ದಾರಿ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದ್ಭುತವಾದ ಒಂದು ಎನರ್ಜೀಸ್ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆತ್ಮೀಯರೊಂದಿಗೆ ಯಾರಿಗೆಲ್ಲ ಈ ಒಂದು ವಿಡಿಯೋವಿನ ಅವಶ್ಯಕತೆ ಇದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಈ ವಿಡಿಯೋವನ್ನು ತಲುಪಿಸ್ಲಿಕ್ಕೆ ಟ್ರೈ ಮಾಡಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ನಿಮಗೆ ಇದು ಕನೆಕ್ಟ್ ಆಗಿದೆ ಅನ್ಕೋತೀನಿ. ಯಾರ ಜೊತೆ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋನಲ್ಲಿ ನಾವು ಭೇಟಿಯಾಗೋಣ. ನಮಸ್ತೆ. ಹರೇ ಕೃಷ್ಣ.